ನೀವು ಬನ್ನಿ ಸರ್. ಊರ ಹೆಸರು ಹೇಳ್ಬಿಡಿ ಸರ್. ಹಿಂಗೆ ಗಂಜಿಗೆರೆ. ತಮ್ಮದು ಮೊಬೈಲ್ ನಂಬರ್ ಹೇಳ್ಬಿಡಿ ಹಂಗೆ. ಹಾಂ ಸರ್, ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಕಾರ್ನಗರ. ನಮ್ಮಿಂದ ಬಾಳೆ ಗಿಡ ತಗೊಂಡ್ರಿ ಸರ್. ಎಷ್ಟು ದಿನ ಆಯಿತು ಸರ್ ಗಿಡ ತೊಗೊಂಡು? 2 months ಆಯಿತು. ನಾಟಿ ಮಾಡಿದಾಗ ಮಳೆ ಹಿಡ್ಕೊಂಡಿತ್ತಾ? ಚಿಕ್ಕದು ಗಿಡ ಇದು ಬೆಳವಣಿಗೆ ಆಗಿರಲಿಲ್ಲ. ಈಗ ನಾವು ಕೊಟ್ಟು ನೀವು ನಾಟಿ ಮಾಡಿ 2 ತಿಂಗಳಾಗಿದೆ ಅಂದರೆ ಸರ್ 8 ಎಲೆ ಇದೆಯಾ ನೋಡಿ ಸರ್ ಇದರಲ್ಲಿ. ನಿಮ್ಮ ಎಡಭಾಗದಲ್ಲಿ ಹೊಸ ಎಲೆಗಳು ಇಲ್ಲಿ ಇದೆ ನೋಡಿ ಇದರಲ್ಲಿ. ಅವು ಕೆಳಗಡೆ 3, 6, 8 ಇದೆ. ಆ ಕೆಳಗಡೆವೆಲ್ಲ ನಾವು ಕೊಟ್ಟವು. ಅವು 4 ನೀವು ಕೊಟ್ಟವು. ಅವು ನಾವು ಕೊಟ್ಟಾಗಿದ್ದವು. 5 ಎಲೆ ಅವೆ ಒಣಗೋಗಿರೋದು ಸೇರಿಸಿ 6 ಎಲೆ ಅವೆ. ಇವು 4 ನೀವು ಹೇಳಂಗೆ 4, 8, 10 ಸಸಿ ಅವೆ. 10 ಎಲೆ ಬಂದಿದೆ. 2.5 ತಿಂಗಳಾಗಿದೆ ಸರ್. ಇದಕ್ಕೆ ಇದ್ರ ಬೇರು ಇಲ್ಲಿ ತನಕ ಬಂದಿರುತ್ತೆ ಸರ್. ಈಗ ನೋಡಿ ಇಲ್ಲಿ ಸುಮ್ಮನೆ ಇದೊಂದು ಗಿಡನ ಅಬ್ಸರ್ವ್ ಮಾಡಿ. ಈ ಎಲೆ ಚಿಕ್ಕದಾಗಿದೆಯಲ್ಲ ಸರ್, ಈ ಎಲೆ ಚಿಕ್ಕದಾಗಿದೆ ಸರ್. ಇದು ಭೂಮಿ ಸುಧಾ ಕೊಟ್ಟವಲ್ಲ ಸರ್, ಅದ್ರ ಮಾರ್ಕ್ ಸರ್. ಇದು ಏನೋ ಟಾನಿಕ್. ಇದು ರಫ್ ಆಗಿದೆ ನೋಡಿ ಸರ್. ಈ 3 ಎಲೆನೂ ಹೋದ ವಾರ ಒಂದು 10 ದಿನದಲ್ಲಿ ಏನೋ ಕೊಟ್ಟಿದ್ರಿ ಸರ್ ಇದಕ್ಕೆ. 10 ದಿನದಲ್ಲಿ ಕೊಟ್ಟಿರೋದು ಇದು ಕೆಲಸ ಮಾಡೈತೆ ಸರ್ ಇಲ್ಲಿಗೆ. ಅಂದರೆ ಇದು 7 ದಿನ ಈಗ ಬರ್ತಾಯಿದೆ ನೋಡಿ ಇದು. ಆಮೇಲೆ ಈ ಸ್ಟೆಮ್ಮು ಅಷ್ಟೇ. ಈ ಸ್ಟೆಮ್ಮು ದಪ್ಪಾಗ ನಿಮಗೆ ಇಲ್ಲಿ ನೋಡಿ ಹೊಡೆದವು ನೋಡಿ. ಈಗಲೇ ಹೊಡೆದ್ರೆ ಕಂಬ ದಪ್ಪಾದಾಗ ಇನ್ನೂ ಹೊಡಿಬೇಕಲ್ವಾ. ಸೊ ಆವಾಗ ನಾವೇನು ಅನ್ಕೋತೀವಿ, ಬೇರೆ ರೋಗ ಬಂದ್ಬಿಟ್ಟದೆ ಅಂತ ಅನ್ಕೋತೀವಿ. ಸೊ ಇದು ಈ ಥರ ಸ್ಟೆಮ್ ದಪ್ಪ ಆಯ್ತದಕ್ಕೆ ಇವೆಲ್ಲ ಹೊರಗಡೆಗೆ ಬಿಡ್ತಾ ಇದೆಯಲ್ಲ, ಈ ಹೊರಗಡೆಗೆ ಬಿಡ್ತಾ ಇರೋವು ಗಿಡ ಗೆಡ್ಡೆ ದಪ್ಪ ಆಯ್ತದೆ ಅಂತ. ಸೊ ಆಮೇಲೆ ನಿಮಗೆ ಗಿಡ ಹೈಟ್ ಬರಬಾರ್ದು. ಆಮೇಲೆ ನೀರು ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೈಟ್ ಇರ್ತವೆ ನೋಡಿ. ಗಿಡ ಚೆನ್ನಾಗಿ ಗ್ರೋತ್ ಬಂದವೆ. ನೀರು ಜಾಸ್ತಿ ಇರತ್ತವು ನಿಮಗೆ ಗಿಡ ವೀಕ್ ಆಗಿರ್ತವೆ ನಿಮಗೆ. ಅದಾಯ್ತಾ? ಅದಾದಮೇಲೆ ನಿಮ್ಗೆ ಏನು ಡೌಟ್ ಇದೆ ಹೇಳಿ ಸರ್. ಈಗ ಏನು ಡೌಟ್ ಏನಿಲ್ಲ. ಗಿಡ ಆರೋಗ್ಯವಾಗಿದ್ರೆ ನೋಡಿ ಇದು ಇದಕ್ಕೆ ನೀರೇ ನೋಡಿ. ಇದೇನೋ ಡ್ಯಾಮೇಜಸ್. ಇದು ಪೋಷಕಾಂಶನೋ ಅಥವಾ ನೀರೋ ಏನೋ. ಇದಕ್ಕೆ ಮಾತ್ರ ಮಣ್ಣು ಕೊಡ್ಬೇಕು ಸರ್. ಇದು ಮೇಲೆ ಐತೆ ಇಲ್ಲಿ ನೋಡಿ ಅಲ್ವಾ. ಇರಲಿ, ಈ ಕಿತ್ತರೆ ಏನೋ ಹೋಯ್ಕಲ್ಲ, ಸ್ವಲ್ಪ ಮಣ್ಣು ಕೊಟ್ಕೋಬೇಕು. ಅದೊಂದು ಮಾಡ್ಕೊಳ್ಳಿ. ಈ ನೆಲ ಓವರಾಲ್ ಗಿಡ ಚೆನ್ನಾಗಿ. ಹೋದ ವಾರ ಟಾನಿಕ್ ಕೊಟ್ಟಿರೋದ್ರಿಂದ ಈ ವಾರ ಏನು ಬೇಡಿ ಸರ್. ಅಲ್ಲಿ ಮಣ್ಣು ಕೆಳಗಡೆ ಕೆದಕಿದ್ರಲ್ಲ, ಅದೊಂದು ಚೂರು ನೋಡ್ಕೊಂಡು ಬನ್ನಿ. ಇದು ಕಳೆ ಇಲ್ಲಿ ಸಾಲಲ್ಲಿ ಇದ್ರೂ ಇರಲಿ, ನೀವು ಮೇಯ್ನಾಗಿ ಇದ್ರ ಹೊತ್ತಿಲ್ ತೆಗಿಬೇಕು. ಅಲ್ಲಿ ಕೆಳಗಡೆ ತೆಗೆದಿದ್ರಲ್ಲ ಆ ಥರ ಪೂರ್ತಿ ನಮಗೆ ಸರ್ ಬಾಳೆನಲ್ಲಿ ಏಲಕ್ಕಿಲಿ ಅತಿ ಹೆಚ್ಚು ಅನುಭವ ಪಡ್ಕೊಂಡಿದ್ದು ಧರಣೇಶ್ವರು ಮಂಜಣ್ಣವರು ಮಾಡಿದಾಗ. ಆವಾಗ ಪೆನ್ಸಿಲ್ ಸಮೇತ ತಗೊಬತ್ತಿದ್ದೆ ನಾನು. ನಮ್ದೊಂದು ಫೈಲು ಏನೇನಾಗಿದೆ ಅಂತ ಸರ್. ಈಗ ಸ್ವಲ್ಪ ನೀರು ಬೇಕು ಇದಕ್ಕೆ. ಹೀಟ ಸುಡ್ತೈತೆ ಅದು. ಸೊ ಈ ಥರ ಮಾಡೋದು ಉತ್ತಮ ಸರ್. ಇದು ಈಗ ಇಲ್ಲಿಗೆ ನಿಮಗೆ ಇಲ್ಲಿ ಗೊಬ್ಬರ ಕೊಟ್ಟಿದ್ರಲ್ಲ ಸರ್, ಇದನ್ನು ದೂರಕ್ಕೆ ಕೊಡಬೇಕು. ಇದನ್ನು ಹಿಂಗೆ ಒಂದೇ ಕೊಡಬೇಕು. ಹೀಗೆ ಹಿಂಗೆ ಮಣ್ಣಿನ ಜೊತೆ ಮಿಕ್ಸ್ ಮಾಡೋದು. ಇದನ್ನು ಈ ಥರ ನೋಡಿ, ಈ ಥರ ಫ್ರೀ ಮಾಡಿಕೊಡಿ. ಈ ಥರ ಹಿಂಗೆ ಮಾಡ್ಬಿಟ್ಟು ಕೊಡ್ಬೇಕು. ಹಿಂಗೆ ಮಾಡಿ ನೀರು ಕೊಟ್ಟಾಗ ಫುಲ್ ಎಲ್ಲ ಕಡೆ ನೋಡಿ ಸರ್. ಈಗ ನೀವು ಟಾನಿಕ್ ಕೊಟ್ಟಿದ್ರಲ್ಲ, ಅದು ರಿಸಲ್ಟು ನಿಮಗೆ ಕಾಣಿಸ್ತಾ ಇದೆ ಸರ್. ಒಂದೆಲ್ಲ ಚೇಂಜಸ್ ಆಗಿದೆ. ಫುಲ್ ಬದಲಾವಣೆ ಕಾಣಿಸ್ತಾ ಇದೆ. ಈಗ ಅದು ಕೆಲಸ ಮಾಡ್ತಾ ಇದೆ ಅಂತ. ಈಗ ನೋಡಿ ಇದು ಡ್ರೈ ಆಗಿದೆ. ಈಗ ನಾಳೆ ಅಥವಾ ನಾಡಿದ್ದು ಒಂದು 10 ನಿಮಿಷ ನೀರು ಆನ್ ಮಾಡಿ ಸರ್, ಏನು ತೊಂದರೆ ಇಲ್ಲ, ಆರಾಮಾಗಿ ತಗೊಳುತ್ತೆ ನೋಡಿ. ಈ ಥರ ಸಮಸ್ಯೆ ಇಲ್ಲ ಸರ್. ಡ್ರೈ ಇದ್ದಷ್ಟು ಚೆನ್ನಾಗಿ ಬರ್ತವೆ. ಶೀತ ಆದಾಗ ನೋಡಿ ಸರ್, ಇದು ಬಿದ್ದಿದೆ ಅಲ್ಲ, ಇದು ಶೀತ ಆದಾಗ ಆಗಿರೋದು ಇವೆಲ್ಲವ. ಹಿಂಗೆ ಇದು ಗೊಬ್ಬರ ಹಿಂಗೆ ಹೊರಗಡೆ ಇರಬೇಕು ಚೆಲ್ದಂಗೆ. ಸುತ್ತ ಕೊಡಿ ಇಲ್ಲ, ಹಂಗೆ ಆಯ್ತವೆ. ಲೇಬರ್ ನಾವು ಹೇಳ್ದಂಗೆ ಹಾಕ್ಬೇಕಲ್ಲ. ಆಮೇಲೆ ಸರ್ ಈ ತೆಂಗಿಗೆ ಗೆದ್ಲು ಬಂದಿದೆಯಲ್ಲ, ಈ ಕಳೆ ಇದೆಯಲ್ಲ, ಕಳೆ ಇಲ್ಲಿಗೆ ಹಾಕಿ ಬುಡಕ್ಕೆ ಹಾಕ್ಬಿಡಿ. ಅದು ಆ ಕಳೆ ಯಾವಾಗ ನಿಮಗೆ ನೀರು ಕೊಡೋದನ್ನ ಗೆದ್ಲು ಹಿಡಿತು, ಆ ಮರಕ್ಕೆ ಹತ್ಕೊಬಿಡ್ತದೆ. ಅದನ್ನು ದೂರ ಸರಿ ಆಗುತ್ತೆ. ಅದು ಇನ್ನೇನು ಡೌಟ್ ಇದೆ ಸರ್ ಇಲ್ಲಿ? ಇನ್ನೆಲ್ಲ ಓವರಾಲ್ ಚೆನ್ನಾಗಿದೆ ಸರ್. ಹುಳು ಔಷಧಿ ಒಂದು ಹೊಡ್ಕೊಳ್ಳಿರೋದು ಹುಳು ಮೇದ್ರಂಗೆ ಕಾಣಿಸ್ತದೆ. ಇದೊಂದೇ ಬರೋದು. ಇದು ಇನ್ನೇನು ಸಮಸ್ಯೆ ಏನಿಲ್ಲ ಸರ್. ಅಲ್ಲಿ ಗಂಟಲು ಹಾಕಿದ್ದೀರಾ. ಇನ್ನೇನು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದಾಗ ನೋಡಿ. ಒಟ್ಟಾಗಿ ಗಿಡ ಡೆವಲಪ್ ಆಯ್ತಾ ಇರೋದು ತೋರಿಸ್ತದೆ. ಅದೇ ಆಗಿರೋದು ಸರ್ ಅದು. ಬದಲಾವಣೆ ಆಗಿದೆ ಸರ್. ಅದು ಎಷ್ಟಿದೆ. ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೆಕ್ಸ್ಟ್ ಬಂದಾಗ ಹೇಳ್ಕೊಡ್ತೀನಿ ಸರ್. ಈ ಸದ್ಯಕ್ಕೆ ಈಗ ಎಷ್ಟು ಕೊಟ್ಟು ಹೇಳಿದ್ದೀವಿ ಅಷ್ಟೇ ಸಾಕು. ನೆಕ್ಸ್ಟ್ ಮಂತ್ಗೆ ಏನಿದ್ರು ಈಗ ಕೊಡ್ತಾ ಇದ್ರಲ್ಲ ಅಷ್ಟೇ. 30 ದಿನ ಗಂಟೆ ಏನು ತಲೆ ಕೆಡಿಸ್ಕೊಬೇಡಿ.